ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕೊಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಬಿಗಿನರ್ಸ್ಗೆ ತುಂಬ ಈಸಿಯಾಗಂತಹ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು, ಅಂದರೆ 200ಇಂದ 250ವರೆಗೂ ಚಾರ್ಜ್ ಮಾಡ್ಬೋದು. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಇವಾಗ ನೋಡಿ 2 ಸರಿ ಲಾಕ್ ಮಾಡಿದ್ದೀನಿ ನಾನು. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ ಮಾಡ್ತೀನಿ. ಎಕ್ಸ್ಟ್ರಾ ಒಂದಾಯಿತು ಅಂದರೆ ಏನು ಅದನ್ನು 5 ಚೈನ್ ಹಾಕಿ ಅಥವಾ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಈಗ 4 ಆಯಿತು. ನೋಡ್ಬೋದು ನೀವು ಇವಾಗ 1 2 3 4 ಆಯಿತು. 4 ಸರಿ ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಕಟಿಂಗ್ ಬೀಡ್ ಅಥವಾ ಪ್ಲೇನ್ ಬೀಡ್ ಯಾವುದಾದ್ರೂ ತೊಗೋಬೋದು. ನೀವು ತೊಗೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು 1 2 3 4 5 ಚೈನ್ ಹಾಕ್ತೀನಿ. 5 ಚೈನ್ ಆದರೂ ಹಾಕಿ ಅಥವಾ 6 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಈ ಕಡೆಯಿಂದ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇದೆ ಅಲ್ಲ, ಅದ್ರ ಮೇಲೆ ಈ 5 ಚೈನ್ ಹಾಕಿರೋದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೊಂದು ಲಾಕ್ ಮಾಡ್ತೀನಿ. 5 ಚೈನು 2 ಸರಿ ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಈ 5 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ನಾನು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಅಂದರೆ 3 ದಾರ ಇರುತ್ತೆ. 3 ದಾರದಿಂದ ಸೂಜಿನ ಹೊರಗಡೆ ತರಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತು ಹಾಫ್ ಡಬಲ್ ಕ್ರೋಶೆಟ್. ಇದೇ ಥರ ಇವಾಗ 3 ಆಯಿತು. ಇವಾಗ 4ನೇದು ಹಾಕ್ತಾಯಿದ್ದೀನಿ. 5 6 7 8 ಇಲ್ಲಿ 8ರಿಂದ 9 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ನೀವು ಹಾಕ್ಬೋದು. ಹಾಕಿದ್ಮೇಲೆ ನೋಡಿ 9ನೇದು ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಕ್ಲೀನಾಗಿ ಕೂರುತ್ತೆ. 9 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡೈರೆಕ್ಟಾಗಿ ಏನು ಲಾಕ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ ಲಾಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಈ ಕಡೆಗೆ ಯಾವ ಥರ 4 ಲಾಕ್ ಇದೆಯಲ್ಲ ಅದೇ ಥರನೇ ಆ ಕಡೆಗೂ 4 ಸರಿ ಲಾಕ್ಗಳು ಬರಬೇಕು. ನೋಡಿ ಸಿಂಪಲ್ಲಾಗಿದೆ. 5 ಚೈನ್ ಆದರೂ ಹಾಕಿ 4 ಚೈನ್ ಆಗೋದು ಹಾಕಿ 4 ಲಾಕ್ಗಳನ್ನ ಹಾಕಿಬಿಟ್ಟು ಬೀಡ್ ಹಾಕಿ ಬೀಡ್ ಹಿಂದ್ಗಡೆ 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಫಸ್ಟ್ನೇದ್ರ ಮೇಲೆ ಮತ್ತು 2ನೇದ್ರ ಮೇಲೆ ಇನ್ನೊಂದು ಸರಿ ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ 9 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ನಾನು 2 ಎಕ್ಸ್ಟ್ರಾ ಲಾಕ್ಗಳನ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಕಡೆಗೂ 4 ಆಯಿತು. 1 2 3 4 ಈ ಕಡೆಯಿಂದನೂ ಕೌಂಟ್ ಮಾಡಿದರೆ ನಿಮಗೆ ಕರೆಕ್ಟ್ 4 ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. 5 ಚೈನ್ ಆದರೂ ಹಾಕಿ ಇಲ್ಲಿ 4 ಚೈನ್ ಆದರೂ ಹಾಕಿ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಲಾಕ್ಗಳನ್ನ ಮಾಡಬೇಕು. ಇವಾಗ 3 ಎಕ್ಸ್ಟ್ರಾ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಲ್ಲ. 1 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಪಕ್ಕದಲ್ಲೇ ಕಂಬ ಹಾಕ್ತೀನಿ. 2ರಿಂದ 1 ಕಂಬ ಹಾಕಿದೆ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಕಂಬಗಳನ್ನ ಹಾಕ್ತೀನಿ. 2ರಿಂದ 1 ಕಂಬ ಹಾಕಿದ್ಮೇಲೆ ನೋಡಿ 2 ಚೈನು 2 ಸರಿ ಕಂಬ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ 1 2 3 ಚೈನ್ ಹಾಕ್ತೀನಿ. ಈ ಕಂಬ ಮತ್ತು 2 ಕಂಬದ ಹಿಂದ್ಗಡೆ 2 ಚೈನ್ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಪಿಕ್ಔಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ತೀನಿ. ಮತ್ತು ಇವಾಗ ಸ್ವಲ್ಪ ಗ್ಯಾಪ್ ಕೊಟ್ಟು 1 ಬೀಡ್ನಷ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತೆ 1 ಕಂಬ ಹಾಕ್ತೀನಿ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ 1 ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಇವಾಗ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿ ಆ 2 ಬೀಡ್ನಷ್ಟು ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ತೊಗೊಳ್ತೀನಿ. 1 ಪಾಯಿಂಟ್ ಅಷ್ಟು ಬಿಟ್ಟು ಮತ್ತು 2 ಕಂಬಗಳನ್ನ ಹಾಕ್ತೀನಿ. ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಚಿಕ್ಕದಾಗ ಇರಬೇಕು ಕಂಬ, ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ. 1 2 3 ಚೈನು ಮತ್ತು 2 ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಅದೇ ಬೀಡನ್ನ
ನಾನು ಇಲ್ಲೇನು ಸ್ಮಾಲ್ ಆರ್ಚಿಗೆ ಯೂಸ್ ಮಾಡಿದ್ನಲ್ಲ ಆ ಬೀಡನ್ನೇ ಇಲ್ಲೂ ಯೂಸ್ ಮಾಡಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು, ಮತ್ತು ಇಲ್ಲಿ ಪಿಕೌಟ್ ಮಾಡೋದಕ್ಕೆ ಮತ್ತೆ ಕಂಬ ಹಾಕಬೇಕು. ನಾನು ಇಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ಮಾಮೂಲಿ ಪಿಕೌಟ್ ಮಾಡೋದೇ ಇದು, 2 ಕಂಬ ಹಾಕಿಬಿಟ್ಟು ಪಿಕೌಟ್. ಇದೇ ಥರನೇ ಈ ಕಡೆಗೂ 3 ಪಿಕೌಟ್ಸ್ ಬರುತ್ತೆ. ಬೀಡ್ ಹಾಕೋಕ್ಕಿಂತ ಮುಂಚೆ 3, ಬೀಡ್ ಹಾಕಿದ ಮೇಲೆ 3. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ 3 ಪಿಕೌಟ್ಸ್ ಆದಮೇಲೆ ನಾವು ಫಸ್ಟಿಗೆ ಯಾವ ಥರ ಫಿನಿಶಿಂಗಿಂದ ಮಾಡಿದ್ದೋ ಅದೇ ಥರ ಲಾಸ್ಟಿಗೂ ಅದೇ ಥರನೇ ಫಿನಿಶಿಂಗ್ ಕೊಡಬೇಕಾಗತ್ತೆ. 3 ಚೈನ್ ಹಾಕಿ ಪಿಕೌಟ್ ಮಾಡಿಬಿಟ್ಟು ಈಗ 1, 2 ಚೈನ್ ಹಾಕ್ತೀನಿ. ಎಲ್ಲಿಗೆ ಅಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್. ಫಸ್ಟಿಗೂ ನಾನು ಅದೇ ಥರನೇ ಮಾಡಿದ್ದೆ, ನೀವು ನೋಡ್ಬೋದು. ಒಂದು ಲಾಕ್ ಆದಮೇಲೆ ಒಂದು ಲಾಕ್ ಹಾಕಿ 2 ಚೈನ್ ಹಾಕಿ ಅದಾದ ನಂತರ 2 ಕಂಬ ಹಾಕಿ ಮಾಡಿದ್ನಲ್ಲ, ಇಲ್ಲಿನೂ ಅದೇ ಥರನೇ ಫಿನಿಶಿಂಗ್, ಲಾಸ್ಟ್ ಫಿನಿಶಿಂಗ್ ಕೊಟ್ಟಿದ್ದೀನಿ. ಇವಾಗ 5 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು, ಅಂದರೆ 200ಇಂದ 250, 300 ಒಳಗಡೆವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. 4 ಸರಿ ನಾನು 4 ಟೈಮ್ಸು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ನೀವು ಇಲ್ಲಿನೂ ಗ್ಯಾಪ್ ಜಾಸ್ತಿ ಬೇಕು ಅಂದರೆ ಸಿಂಗಲ್ ಕ್ರೋಶೆಟ್ಗಳನ್ನ ಇವನ್ನ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಬೇಡ ಅಂದರೆ ಅಷ್ಟೇ ನಾನು ತೋರಿಸಿರೋ ಥರ ಅಷ್ಟನ್ನೇ ಹಾಕ್ಕೋಬೋದು. ಸ್ವಲ್ಪ ದಾರನ ಮತ್ತೆ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಪ್ಲೇನ್ ಬೀಡ್ ಆದರೂ ತೊಗೋಬೋದು ನೀವು, ಇಲ್ಲಾಂದರೆ ಸರ್ಕಲ್ ಬೀಡ್ಸ್ನಲ್ಲಿ ನೆಲ್ಲಿಕಾಯಿ ಗುಂಡು ಆ ಥರ ಎಲ್ಲ ಬರುತ್ತಲ್ಲ, ಆ ಥರನೂ ತೊಗೋಬೋದು. ಬೀಡ್ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್. ಬ್ಯಾಕ್ ಸೈಡಿಂದ ನೋಡಿ ಈ ದಾರ ಇದೆಲ್ಲ ಇದು ಕವರ್ ಆಗೋಗುತ್ತೆ, ಯಾಕಂದರೆ ಜಾಯಿಂಟ್ ಮಾಡ್ಕೊಂಡಿದ್ನಲ್ಲ. ಈ ಥರ ಚೈನ್ಗಳನ್ನ ಹಾಕಿದಾಗ ನಾವು ಹಿಂದ್ಗಡೆ ವರ್ಕ್ ಮಾಡ್ತೀವಲ್ಲ, ಅದು ಕಂಪ್ಲೀಟಾಗಿ ಮುಚ್ಕೊಂಡು ಹೋಗುತ್ತೆ. ಫಸ್ಟ್ನೇ ಲಾಕ್ ಮೇಲೆ ಒಂದು ಸರಿ ಲಾಕ್ 5 ಚೈನ್ ಹಾಕಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 5 ಚೈನ್ ಇದೆಲ್ಲ ಅದ್ರ ಒಳಗಡೆ ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರದಿಂದನೂ ದಾರನ ಎಳ್ಕೊಂಡು ಬರಬೇಕು. ಇಲ್ಲಿ ಬೇಕು ಅಂದರೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ನೀವು ಆ್ಯಡ್ ಮಾಡ್ಬೋದು. ಅಂದರೆ 9 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಲ್ಲ, ಅದ್ರ ಬದಲು 4 ಹಾಫ್ ಡಬಲ್ ಕ್ರೋಶೆಟ್ ಹಾಕಿ ಒಂದು ಬೀಡ್ ಹಾಕಿ ಮತ್ತೆ 4 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಬೋದು. ಆ ಥರನೂ ಮಾಡ್ಬೋದು. ಬೀಡ್ ಸಾದಾ ಅನ್ನಿಸ್ತು ಅಂದರೆ ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಟೋಟಲಾಗಿ ನಾನು 9 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಹಾಕಿಬಿಟ್ಟು ಇಲ್ಲಿ ನೋಡಿ ಲಾಕ್ ಪಕ್ಕನೇ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಮಾಡಬಾರ್ದು, ಲಾಕ್ ಪಕ್ಕನೇ ಮತ್ತೆ ಲಾಕ್ಗಳನ್ನ ಮಾಡಬೇಕು. ಎಕ್ಸ್ಟ್ರಾ 2 ಲಾಕ್ ಮಾಡ್ತೀನಿ. 3 ಆಯಿತು. ಈಗ ಇದು 4ನೇದು ಹಾಕಿಬಿಟ್ಟು ಮತ್ತೆ ಇಲ್ಲಿ ಚೈನ್ಗಳನ್ನ ಹಾಕ್ತೀನಿ. 4 ಚೈನು ಅಥವಾ 5 ಚೈನ್ ಆದರೂ ಹಾಕ್ಬೋದು ಕುಚ್ಚು ಬರೋದಕ್ಕೆ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕಿಬಿಟ್ಟು ಎಕ್ಸ್ಟ್ರಾ ಒಂದು 2 ದಾರ ಚೈನ್ ಹಾಕಿ ದಾರನ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಏನು 5 ಶೇಡ್ ಚೈನ್ ಹಾಕಿದ್ದೀನಲ್ಲ, ಅಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಲಾಸ್ಟ್ ಡಿಸೈನ್ ನಿಮಗೆ ಯಾವ ಥರ ಅಂತ ಕಾಣುತ್ತೆ. 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಒಂದು ಲಾಕ್ ಹಾಕಿಬಿಟ್ಟು ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕಟ್ ಮಾಡಿಕೊಂಡು ನಮ್ಮ ಕಡೆ ಎಳ್ಕೋಬೇಕು. ಸ್ವಲ್ಪ ಲೆಂತಿಯಾಗಿ ಒಂದು 2-3 ಅಥವಾ 4 ಚೈನ್ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಕಡೆ ಎಳ್ಕೋಬೇಕು. ಟೈಟಾಗಿ ಎಳ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ಇವಾಗ ತೋರಿಸ್ತೀನಿ. ಕುಚ್ಚು ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಅಲ್ಲಿ ಏನು ನಾನು ಬೀಡ್ ಹಾಕಿದೆಯಲ್ಲ ಅದನ್ನ ಬೀಡನ್ನ ಸ್ಕಿಪ್ ಮಾಡಿ ಬೇಕಾದರೂ ಮಾಡ್ಕೋಬೋದು, ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇಲ್ಲಿ ನಾನು ತೋರಿಸಿರೋ ಥರ ಹಾಕಿ ನೋಡಿ ಕುಚ್ಚು ಕಟ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿರಲಿ ಅನ್ನೋರಿಗೆ ಈ ಡಿಸೈನ್ನ ಚೂಸ್ ಮಾಡಿ ಕೊಡ್ಬೋದು. ನೋಡಿ ಸ್ಮಾಲ್ ಆರ್ಚ್ ಪಕ್ಕ ಕುಚ್ಚು ಬರುತ್ತೆ. ಡಿಸೈನ್ ಬಂದು ಇಷ್ಟು ಸ್ಟಿಫಾಗಿರುತ್ತೆ, ಎಲ್ಲೂ ಬೆಂಡ್ ಆಗೋದಿಲ್ಲ, ನೀಟಾಗಿ ಕೂರುತ್ತೆ ಮತ್ತು ನೀಟ್ ಫಿನಿಶಿಂಗ್ ಬರುತ್ತೆ. ನಾವು ಯಾವ ಥರ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.